ಎಲ್ಲರಿಗೂ ನಮಸ್ಕಾರ. ಬನ್ನಿ, ಮಾರ್ಚ್ 10, 2026ರ ಪ್ರಮುಖ ವಿದ್ಯಮಾನಗಳನ್ನ ಒಟ್ಟಿಗೆ ನೋಡೋಣ. ಇವತ್ತಿನ ವರದಿಗಳ ಆಧಾರದ ಮೇಲೆ ನಮ್ಮ ದೇಶ, ವಿದೇಶ ಹಾಗೂ ನಮ್ಮ ರಾಜ್ಯದಲ್ಲಿ ಆಗಿರುವ ಕೆಲವು ಮಹತ್ವದ ಬೆಳವಣಿಗೆಗಳನ್ನ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ ಒಟ್ಟು 3 ಭಾಗಗಳಿವೆ. ಮೊದಲಿಗೆ ರಾಷ್ಟ್ರೀಯ ಮಟ್ಟದ ಸುದ್ದಿಗಳು, ನಂತರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನಾಗ್ತಿದೆ ಅನ್ನೋದನ್ನ ನೋಡೋಣ, ಮತ್ತು ಕೊನೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಪ್ರಮುಖ ಅಂಶಗಳತ್ತ ಗಮನ ಹರಿಸೋಣ. ಸರಿ, ಹಾಗಾದ್ರೆ ತಡ ಮಾಡ್ದೆ ಮೊದಲನೇ ವಿಭಾಗ ಅಂದ್ರೆ ಪ್ರಮುಖ ರಾಷ್ಟ್ರೀಯ ವಿದ್ಯಮಾನಗಳೊಂದಿಗೆ ಶುರು ಮಾಡೋಣ. ಮೊದಲನೇ ಸುದ್ದಿ ನಮ್ಮೆಲ್ಲರ ಮನೆಗೂ ಸಂಬಂಧಿಸಿದ್ದು. ಕೇಂದ್ರ ಸರ್ಕಾರ ಎಲ್ಪಿಜಿ ಸಿಲಿಂಡರ್ ವಿತರಣೆಯಲ್ಲಿ ಒಂದು ಹೊಸ ನಿಯಮವನ್ನು ಜಾರಿಗೆ ತಂದಿದೆ. ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಸಿಲಿಂಡರ್ಗಳ ಅಕ್ರಮ ದಾಸ್ತಾನು ತಡೆಯೋದು. ಹಾಗಾದ್ರೆ ಏನಿದು ಬದಲಾವಣೆ ಅಂತ ನೋಡೋದಾದ್ರೆ ನೋಡಿ, ಮೊದಲು ಒಂದು ಸಿಲಿಂಡರ್ ತಗೊಂಡ ಮೇಲೆ 21 ದಿನ ಆದ್ಮೇಲೆ ಮತ್ತೊಂದು ಸಿಲಿಂಡರ್ ಬುಕ್ ಮಾಡಬಹುದಿತ್ತು. ಆದ್ರೆ ಈಗ ಆ ನಿಯಮ ಬದಲಾಗಿದೆ. ಹೊಸ ನಿಯಮದ ಪ್ರಕಾರ ನೀವು ಕನಿಷ್ಠ 25 ದಿನಗಳ ಕಾಲ ಕಾಯಲೇಬೇಕು. ಇನ್ನು ಕೆಲವು ಇಂಟ್ರೆಸ್ಟಿಂಗ್ ಅಂಕಿಅಂಶಗಳನ್ನು ನೋಡೋದಾದ್ರೆ, ನಮ್ಮ ದೇಶದಲ್ಲಿ ಒಂದು ಕುಟುಂಬ ವರ್ಷಕ್ಕೆ ಸರಾಸರಿ 8 ಸಿಲಿಂಡರ್ಗಳನ್ನು ಬಳಸುತ್ತೆ. ಅಂದ್ರೆ ಒಂದು ಸಿಲಿಂಡರ್ ಸುಮಾರು 6 ವಾರಗಳ ಕಾಲ ಬರುತ್ತೆ. ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $100 ದಾಟಿಂದ್ರೂ ಕೂಡ ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಲ್ಲ ಅಂತ ಸರ್ಕಾರ ನಿರ್ಧರಿಸಿದೆ. ಸದ್ಯಕ್ಕೆ ನಮ್ಮ ದೇಶದಲ್ಲಿ ಗರಿಷ್ಠ 8 ವಾರಗಳಿಗೆ ಸಾಗಾಗುವಷ್ಟು ತೈಲ ಸಂಗ್ರಹ ಇದೆ. ಈಗ ಇನ್ನೊಂದು ಪ್ರಮುಖ ರಾಷ್ಟ್ರೀಯ ಸುದ್ದಿಗೆ ಬರೋಣ. ಲೋಕಸಭೆಯಲ್ಲಿ ವಿರೋಧ ಪಕ್ಷಗಳು ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷದ ಬಗ್ಗೆ ಚರ್ಚೆ ನಡೆಸಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆ ನಡೆಸಿವೆ. ವಿಪಕ್ಷಗಳ ಯಾಕೆ ಪ್ರತಿಭಟನೆ ಮಾಡ್ತಿದ್ದಾರೆ ಅಂದ್ರೆ, ಪಶ್ಚಿಮ ಏಷ್ಯಾದಲ್ಲಿ ನಡೀತಿರೋ ಸಂಘರ್ಷದಿಂದ ನಮ್ಮ ದೇಶದ ಆರ್ಥಿಕತೆ, ಇಂಧನ ಭದ್ರತೆ ಮತ್ತು ಮುಖ್ಯವಾಗಿ ಕೊಲ್ಲಿ ರಾಷ್ಟ್ರಗಳಲ್ಲಿರೋ ಸುಮಾರು 1 ಕೋಟಿಗೂ ಹೆಚ್ಚು ಭಾರತೀಯರ ಸುರಕ್ಷತೆಯ ಮೇಲೆ ಏನೆಲ್ಲ ಪರಿಣಾಮ ಬೀಳುತ್ತೆ ಅನ್ನೋದ್ರ ಬಗ್ಗೆ ಸದನದಲ್ಲಿ ಚರ್ಚೆ ಆಗ್ಲೇಬೇಕು ಅನ್ನೋದು ಅವರ ಆಗ್ರಹ. ಭಾರತಕ್ಕೂ ಕೊಲ್ಲಿ ರಾಷ್ಟ್ರಗಳಿಗೂ ಇರೋ ಸಂಬಂಧ ಎಷ್ಟು ಆಳವಾಗಿದೆ ಅನ್ನೋದಕ್ಕೆ ಈ ಅಂಕಿಅಂಶಗಳೇ ಸಾಕ್ಷಿ. ಯೋಚನೆ ಮಾಡಿ, ವಾರ್ಷಿಕ $200 ಬಿಲಿಯನ್ ವ್ಯಾಪಾರ, ನಮ್ಮ ತೈಲ ಅಗತ್ಯತೆಯ 55% ಅವಲಂಬನೆ, 1 ಕೋಟಿ ಭಾರತೀಯರ ವಾಸ. ಅಷ್ಟೇ ಅಲ್ಲ, ಈಗಾಗ್ಲೇ 67,000 ಜನರನ್ನ ಅಲ್ಲಿಂದ ಸುರಕ್ಷಿತವಾಗಿ ಸ್ಥಳಾಂತರಿಸಲಾಗಿದೆ. ಸರಿ, ರಾಷ್ಟ್ರೀಯ ವಿಚಾರಗಳಾಯಿತು. ಈಗ ಜಾಗತಿಕ ಮಟ್ಟದಲ್ಲಿ ಏನಾಗ್ತಿದೆ ಮತ್ತು ಈ ಘಟನೆಗಳೆಲ್ಲ ಒಂದಕ್ಕೊಂದು ಹೇಗೆ ಸಂಬಂಧಿಸಿವೆ ಅಂತ ನೋಡೋಣ. ಅಂತಾರಾಷ್ಟ್ರೀಯ ವಲಯದಲ್ಲಿ ಭಾರತ ಒಂದು ಮಹತ್ವದ ನಿರ್ಧಾರ ತಗೊಂಡಿದೆ. ಇರಾನಿನ 3 ನೌಕೆಗಳಿಗೆ ನಮ್ಮ ದೇಶದ ಬಂದರುಗಳಲ್ಲಿ ನಿಲ್ಲಲು ಅನುಮತಿ ನೀಡಲಾಗಿದೆ ಅಂತ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ ಅವರು ತಿಳಿಸಿದ್ದಾರೆ. ಈ ಘಟನಾವಳಿಗಳನ್ನ ಸ್ವಲ್ಪ ವಿವರವಾಗಿ ನೋಡೋಣ. ಫೆಬ್ರವರಿ 28ರಂದು ಇರಾನ್ ನಮ್ಮ ಹತ್ತಿರ ಅನುಮತಿ ಕೇಳುತ್ತೆ. ಮಾರ್ಚ್ 1ರಂದು ನಮ್ಮ ಸರ್ಕಾರ ಒಪ್ಪಿಗೆ ಕೊಡುತ್ತೆ. ಮಾರ್ಚ್ 4ರಿಂದ IRIS 11 ಅನ್ನೋ ನೌಕೆ ಕೊಚ್ಚಿ ಬಂದರಿನಲ್ಲಿದೆ. ಇದೇ ಹೊತ್ತಲ್ಲಿ ಒಂದು ದುರಂತ ಕೂಡ ನಡೆದಿದೆ. ಮಿಲನ್ 2026 ಸಮರಾಭ್ಯಾಸ ಮುಗಿಸಿ ವಾಪಸ್ಸಾಗ್ತಿದ್ದ ಇರಾನಿನ IRIS ಡೇನಾ ಅನ್ನೋ ಇನ್ನೊಂದು ನೌಕೆ ಶ್ರೀಲಂಕಾ ಕರಾವಳಿಯಲ್ಲಿ ಮುಳುಗಡೆಯಾಗಿ 87 ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಜೊತೆಗೆ ತಾಂತ್ರಿಕ ದೋಷದಿಂದಾಗಿ IRINS ಬುಷೇರ್ ನೌಕೆ ಶ್ರೀಲಂಕಾದಲ್ಲೇ ನಿಂತಿದೆ. ಇನ್ನೊಂದು ಬಹಳ ದೊಡ್ಡ ಬೆಳವಣಿಗೆ ಏನಪ್ಪಾ ಅಂದ್ರೆ, ಇರಾನ್ನ ಪರಮೋಚ್ಚ ನಾಯಕರಾಗಿದ್ದ ಅಯತೋಲ್ಲಾ ಅಲಿ ಖಮೇನಿ ಅವರ ನಿಧನದ ನಂತರ ಅವರ ಮಗನಾದ ಮುಜಬಾ ಖಮೇನಿ ಅವರನ್ನ ಹೊಸ ಪರಮೋಚ್ಚ ನಾಯಕರಾಗಿ ನೇಮಕ ಮಾಡಲಾಗಿದೆ. ಈ ನೇಮಕಕ್ಕೆ ಜಗತ್ತಿನ ಬೇರೆ ಬೇರೆ ದೇಶಗಳಿಂದ ವಿಭಿನ್ನವಾದ ಪ್ರತಿಕ್ರಿಯೆಗಳು ಬಂದಿವೆ. ಒಂದ್ ಕಡೆ ರಷ್ಯಾ ಅಧ್ಯಕ್ಷ ಪುತಿನ್ ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನೊಂದ್ ಕಡೆ ಚೀನಾ ಇದು ಇರಾನ್ನ ಆಂತರಿಕ ವಿಷಯ ಅಂತ ಹೇಳಿ ಸುಮ್ಮನಾಗಿದೆ. ಆದ್ರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನಮ್ಮ ಅನುಮೋದನೆ ಇಲ್ಲದೆ ನೇಮಕವಾದ ನಾಯಕ ಹೆಚ್ಚು ಕಾಲ ಅಧಿಕಾರದಲ್ಲಿ ಉಳಿಯಲ್ಲ ಅಂತ ಖಾರವಾಗಿ ಟೀಕಿಸಿದ್ದಾರೆ. ಈ ಎಲ್ಲಾ ರಾಜಕೀಯ ಬೆಳವಣಿಗೆಗಳ ನಡುವೆ ಜಾಗತಿಕ ತೈಲ ಮಾರುಕಟ್ಟೆ ಯಾಕೆ ಅಲುಗಾಡ್ತಿದೆ? ಯಾಕೆ ಇಷ್ಟೊಂದು ತಲ್ಲಣ ಸೃಷ್ಟಿಯಾಗಿದೆ? ಬನ್ನಿ ಇದರ ಹಿಂದಿನ ಕಾರಣವನ್ನ ನೋಡೋಣ. ಈಗಿನ ಪರಿಸ್ಥಿತಿ ಎಷ್ಟು ಗಂಭೀರ ಅಂತ ಅರ್ಥ ಮಾಡ್ಕೋಬೇಕಾದ್ರೆ ನಾವು ಇತಿಹಾಸದ ಕಡೆ ಸ್ವಲ್ಪ ನೋಡಬೇಕು. ಕೊಬೆಸ್ಸಿ ಲೆಟರ್ ವರದಿ ಪ್ರಕಾರ 1978ರಲ್ಲಿ ಇರಾನ್ ಕ್ರಾಂತಿಯಾದಾಗ ದಿನಕ್ಕೆ 55 ಲಕ್ಷ ಬ್ಯಾರೆಲ್ ತೈಲ ಪೂರೈಕೆಯಲ್ಲಿ ವ್ಯತ್ಯಯ ಆಗಿತ್ತು. ಇದು ಇವತ್ತಿನವರೆಗಿನ ಅತಿ ದೊಡ್ಡ ತೈಲ ಬಿಕ್ಕಟ್ಟು. ಇಲ್ಲಿ ಗಮನಿಸಬೇಕಾದ ಅತಿ ಮುಖ್ಯವಾದ ಅಂಶ ಅಂದ್ರೆ, ಈಗ ಇರಾನ್-ಇಸ್ರೇಲ್ ಸಂಘರ್ಷದಿಂದಾಗಿ ಹೊರ್ಮುಜ್ ಜಲಸಂಧಿಯಲ್ಲಿ ಹಡಗು ಸಂಚಾರ ನಿಂತುಹೋಗಿದೆ.
ಈ ಜಾಗ ಯಾಕೆ ಮುಖ್ಯ ಅಂದ್ರೆ ಇಡೀ ವಿಶ್ವದ ಒಟ್ಟು ತೈಲ ಬಳಕೆಯ 20% ಭಾಗ ಇದೇ ಜಲಸಂಧಿ ಮೂಲಕ ಸಾಗಾಟ ಆಗೋದು. ಇದು ಸಹಜವಾಗಿ ಜಾಗತಿಕ ಪೂರೈಕೆ ಮೇಲೆ ದೊಡ್ಡ ಹೊಡೆತ ಕೊಟ್ಟಿದೆ. ಸರಿ, ಜಾಗತಿಕ ವಿದ್ಯಮಾನಗಳಿಂದ ಈಗ ನಮ್ಮ ರಾಜ್ಯ ಕರ್ನಾಟಕದತ್ತ ಗಮನಹರಿಸೋಣ. ಇಲ್ಲಿನ ಪ್ರಮುಖ ಬೆಳವಣಿಗೆಗಳು ಯಾವುವು ಅಂತ ನೋಡೋಣ ಬನ್ನಿ. ಶರಾವತಿ ಕಣಿವೆಯಲ್ಲಿ ಒಂದು ವಿಶೇಷವಾದ ಪಂಪ್ಡ್ ಸ್ಟೋರೇಜ್ ವಿದ್ಯುತ್ ಯೋಜನೆಗೆ ಚಾಲನೆ ಸಿಕ್ಕಿದೆ. ಇದು ಹೇಗೆ ಕೆಲಸ ಮಾಡುತ್ತೆ ಅಂದ್ರೆ ತುಂಬಾ ಸರಳ. ಹಗಲು ಹೊತ್ತಲ್ಲಿ ಸೌರಶಕ್ತಿಯನ್ನ ಬಳಸಿ ನೀರನ್ನ ಎತ್ತರದ ಜಾಗಕ್ಕೆ ಪಂಪ್ ಮಾಡೋದು ಮತ್ತು ರಾತ್ರಿ ಹೊತ್ತು ಅದೇ ನೀರನ್ನ ಕೆಳಗೆ ಹರಿಯೋ ಹಾಗೆ ಬಿಟ್ಟು ವಿದ್ಯುತ್ ಉತ್ಪಾದನೆ ಮಾಡೋದು. ವಿದ್ಯುತ್ತಾಯ್ತು. ಈಗ ಶಿಕ್ಷಣ ಕ್ಷೇತ್ರದ ಕಡೆ ನೋಡೋಣ. ನಮ್ಮ ರಾಜ್ಯ ಸರ್ಕಾರ ಸರ್ಕಾರಿ ಶಾಲೆಗಳನ್ನ ಬಲಪಡಿಸೋಕೆ ಮತ್ತೆ ಮಕ್ಕಳ ದಾಖಲಾತಿ ಹೆಚ್ಚಿಸೋಕೆ ಒಂದು ದೊಡ್ಡ ಅಭಿಯಾನವನ್ನೇ ಕೈಗೊಂಡಿದೆ. ಈ ಯೋಜನೆಯ ಅಡಿಯಲ್ಲಿ ಸರ್ಕಾರ ತರುತ್ತಿರೋ ಬದಲಾವಣೆಗಳ ಸಂಖ್ಯೆಗಳನ್ನ ನೋಡಿದ್ರೆ ನಿಜಕ್ಕೂ ಖುಷಿಯಾಗತ್ತೆ. ಮುಂದಿನ 3 ವರ್ಷಗಳಲ್ಲಿ 800 ಶಾಲೆಗಳನ್ನ ಕರ್ನಾಟಕ ಪಬ್ಲಿಕ್ ಶಾಲೆಗಳಾಗಿ ಅಪ್ಗ್ರೇಡ್ ಮಾಡಲಾಗುತ್ತೆ. 9522 ಶಾಲೆಗಳಲ್ಲಿ ದ್ವಿಭಾಷಾ ಮಾಧ್ಯಮ ಮತ್ತೆ ಈಗಾಗಲೇ 6456 ಶಾಲೆಗಳಲ್ಲಿ ಪೂರ್ವ ಪ್ರಾಥಮಿಕ ತರಗತಿಗಳು ಶುರುವಾಗಿವೆ. ನೋಡಿ, ನಾವು ಅಂತಾರಾಷ್ಟ್ರೀಯ ಸುದ್ದಿಯಲ್ಲಿ ಮಾತಾಡಿದ ಪಶ್ಚಿಮ ಏಷ್ಯಾದ ಸಂಘರ್ಷ ಈಗ ನಮ್ಮ ರಾಜ್ಯದ ಮೇಲೆ ಹೇಗೆ ನೇರವಾಗಿ ಪರಿಣಾಮ ಬೀರ್ತಿದೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ಕಾರವಾರ ಬಂದರಿಗೆ ಬಿಟುಮಿನ್ ಪೂರೈಕೆ ಸಂಪೂರ್ಣವಾಗಿ ನಿಂತೋಗಿದೆ. ಈ ಬಿಟುಮಿನ್ ಪೂರೈಕೆ ನಿಂತಿರೋದ್ರಿಂದಾಗಿರೋ ನಷ್ಟ ಬರೀ ಹಣಕಾಸಿನದ್ದಲ್ಲ. ಮುಖ್ಯವಾಗಿ ಇರಾಕ್ ಮತ್ತು ಇರಾನಿಂದ ಬರ್ತಿದ್ದ ಈ ಸರಕು ನಿಂತಿದ್ದಕ್ಕೆ ಬಂದರಿಗೆ 60-70 ಲಕ್ಷ ರೂಪಾಯಿ ಆದಾಯ ನಷ್ಟವಾಗಿದೆ. ಅಷ್ಟೇ ಅಲ್ಲ, ರಸ್ತೆ ನಿರ್ಮಾಣಕ್ಕೆ ಬೇಕಾದ ಡಾಂಬ್ರೋ ಮತ್ತೆ ಪೇಂಟ್ ತಯಾರಿಕಾ ಉದ್ಯಮಗಳಿಗೂ ದೊಡ್ಡ ಹೊಡೆತ ಬಿದ್ದಿದ. ಹಾಗಾದ್ರೆ ಇವತ್ತಿನ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ ಮೇಲೆ ಒಂದು ವಿಷಯ ಸ್ಪಷ್ಟ. ಜಗತ್ತಿನ ಯಾವುದೋ ಒಂದು ಮೂಲೆಯಲ್ಲಿ ನಡೆಯೋ ಘಟನೆ ನಮ್ಮ ಮನೆಯ ಗ್ಯಾಸ್ ಸಿಲಿಂಡರ್ನಿಂದ ಹಿಡಿದು ನಾವು ಓಡಾಡೋ ರಸ್ತೆಯ ಗುಣಮಟ್ಟದವರೆಗೂ ಹೇಗೆಲ್ಲಾ ಪ್ರಭಾವ ಬೀರ್ಬಹುದು ಅಲ್ವಾ? ಇದರ ಬಗ್ಗೆ ಯೋಚನೆ ಮಾಡ್ತಾ ಇವತ್ತಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ.